ಬಳ್ಳಾರಿ ನಗರದ ಸೂರ್ಯ ನಿವಾಸ ವೃದ್ಧಾಶ್ರಮದಲ್ಲಿ ಇದೇ ಆಗಸ್ಟ್ 1ರಂದು ಶುಕ್ರವಾರ ರಾತ್ರಿ ಜಯ ಕರ್ನಾಟಕ ಜನಪರ ವೇದಿಕೆ ವತಿಯಿಂದ ಜಿಲ್ಲಾಧ್ಯಕ್ಷರಾದ ಶಂಕರ ಬಸಪ್ಪ ಹಾಗೂ ನಗರಾಧ್ಯಕ್ಷ ಸೋಮಶೇಖರ್ ಅವರ ನೇತೃತ್ವದಲ್ಲಿ ಮತ್ತು ಸಂಘಟನೆಯ ಪದಾಧಿಕಾರಿಗಳ ಸಮ್ಮುಖದಲ್ಲಿ ಸಂಘಟನೆಯ ರಾಜ್ಯಾಧ್ಯಕ್ಷರಾದ ಜೆ ಶ್ರೀನಿವಾಸ್ ಅವರ ಜನ್ಮದಿನವನ್ನು ವೃದ್ಧಾಶ್ರಮದಲ್ಲಿ ಬಿಸ್ಕೆಟ್ ಪ್ಯಾಕೆಟ್ ಮತ್ತು ಕೇಕ್ ಕಟ್ ಮಾಡಿ ಸಿಹಿ ಹಂಚುವ ಮೂಲಕ ಜನ್ಮದಿನವನ್ನ ಆಚರಿಸಲಾಯಿತು. ನಂತರ ಮಾತನಾಡಿದಂತಹ ಜಿಲ್ಲಾಧ್ಯಕ್ಷ ಶಂಕರ ಬಸಪ್ಪ ಅವರು ನಮ್ಮ ಸಂಸ್ಥಾಪಕ ಅಧ್ಯಕ್ಷರಾದ ಗುಣರಂಜನ್ ಶೆಟ್ಟಿ ಅವರು ಹಾಗೂ ಸಂಘಟನೆಯ ರಾಜ್ಯಾಧ್ಯಕ್ಷರಾದ ಜೆ ಶ್ರೀನಿವಾಸ್ ಅವರು ಆದೇಶದ ಕೊಟ್ಟಾಗ ಮಾತ್ರ ನಾವು ಯಾವುದೇ ಹೋರಾಟವನ್ನ ಹಮ್ಮಿಕೊಳ್ಳಲು ಕಾನೂನಿನ ಚೌಕಟ್ಟಿನಲ್ಲಿ ಹೋರಾಟವನ್ನ ಮಾಡುತ್ತೇವೆ. ಅಲ್ಲದೆ ಜನರಿಗೆ ಸಮಸ್ಯೆ ಅಂತ ಅಂದಾಗ ಸಾವಿನ ಮನೆಯಲ್ಲಿದ್ದರೂ ಕೂಡ ಎದ್ದು ಬರುವಂತಹ ಸಂಘಟನೆ ನಮ್ಮ ಜಯ ಕರ್ನಾಟಕ ಜನಪರ ವೇದಿಕೆ ಎಂದು ತಿಳಿಸಿದ್ದಾರೆ. ಗುಣರಂಜನ್ ಶೆಟ್ಟಿ ಅವರು ಮತ್ತು ಜೆ ಶ್ರೀನಿವಾಸ ಅಣ್ಣನವರ ಮಾರ್ಗದರ್ಶನದಲ್ಲಿ ನಾವು ಹಲವಾರು ಬಾರಿ ಆರೋಗ್ಯ ಶಿಬಿರಗಳನ್ನು ಮಾಡಿದ್ದೇವೆ. ಸಮಾಜ ಸೇವೆ ಅಲ್ಲದೆ ಹಲವು ಬಾರಿ ಹೋರಾಟಗಳನ್ನು ಕೂಡ ಮಾಡಿದ್ದೇವೆ. ಇನ್ನು ಮುಂದಿನ ದಿನಗಳಲ್ಲಿ ಸಮಾಜಮುಖಿಯಾಗಿ ಜನರ ಪರವಾಗಿ ದುಡಿಯುತ್ತೇವೆ ಎಂದು ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಸಂಘಟನೆಯ ಜಿಲ್ಲಾ ಪದಾಧಿಕಾರಿಗಳು, ಸೂರ್ಯ ನಿವಾಸ ವೃದ್ಧಾಶ್ರಮದಲ್ಲಿ ಇರುವ ಹಿರಿಯರು ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಹೇಮಂತ್ ರಾಜ್, ಸೂರ್ಯ ನ್ಯೂಸ್ ಕನ್ನಡ, ಬಳ್ಳಾರಿ. ನಮಸ್ಕಾರ. ನಾವು ಜಯ ಕರ್ನಾಟಕ ಜನಪರ ವೇದಿಕೆಯ ಜಿಲ್ಲಾಧ್ಯಕ್ಷರು ಶಂಕರ ಬಸಪ್ಪ ಅಂತ ಹೇಳಿ ನಮ್ಮ ಹೆಸರು. ಇವತ್ತು ನಮ್ಮ ರಾಜ್ಯಾಧ್ಯಕ್ಷರಾದ ಶ್ರೀನಿವಾಸಣ್ಣವರ ಹುಟ್ಟುಹಬ್ಬದ ಸಲುವಾಗಿ ಇವತ್ತು ಸೂರ್ಯ ನಿವಾಸದಲ್ಲಿ ಕೇಕ್ ಕಟ್ ಮಾಡಿ ಅವರಿಗೆ ಬಿಸ್ಕೆಟ್ ಹಂಚುವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಈ ಕಾರ್ಯಕ್ರಮದಲ್ಲಿ ನಾನು ಮತ್ತು ನಮ್ಮ ನಗರಾಧ್ಯಕ್ಷ ಸೋಮ ಆಗದ ನಮ್ಮ ಪದಾಧಿಕಾರಿಗಳು ಎಲ್ಲರೂ ಬಂದು ಈ ಸಣ್ಣ ಕಾರ್ಯಕ್ರಮವನ್ನು ಮಾಡ್ತಿದ್ದೇವೆ. ಹೀಗೆ ನಮ್ಮ ಬಳ್ಳಾರಿ ಕನಕದುರ್ಗಮ್ಮ ತಾಯಿ ಆಶೀರ್ವಾದದಿಂದ ಶ್ರೀನಿವಾಸಣ್ಣ ಅವರು ಆರೋಗ್ಯ ಆಯಸ್ಸನ್ನು ಇಟ್ಟುಕೊಂಡು ಚೆನ್ನಾಗಿ ಮುಂದೆ ಬೆಳೆಯಬೇಕು. ಅವರು ನಮ್ಮನ್ನು ಬೆಳೆಸಿದ್ದಾರೆ. ಅವರಿಗೆ ನಾವು ಬಳ್ಳಾರಿ ಜಿಲ್ಲೆಯಿಂದ ಕೃತಜ್ಞತೆ ತಿಳಿಸುತ್ತೇವೆ. ಬಳ್ಳಾರಿ ಜಿಲ್ಲಾ ವತಿಯಿಂದ ಹುಟ್ಟುಹಬ್ಬದ ಶುಭಾಶಯಗಳು. ನಾವು ಇಷ್ಟು ಮುಂಚೆ ಅಣ್ಣವರ ಆದೇಶದಲ್ಲಿ ಸುಮಾರು ಒಂದು 15-16 ಹೆಲ್ತ್ ಕ್ಯಾಂಪ್ಗಳು ಮಾಡಿದ್ದೀವಿ. ಜಯ ಕರ್ನಾಟಕ ಜನಪರ ವೇದಿಕೆಯಿಂದ ನಾವು ಯಾವತ್ತೂ ಪಬ್ಲಿಸಿಟಿ ಆಗಿ ತಿರುಗೋದಿಲ್ಲ. ಏನಿದ್ರು ಏನೋ ಸಮಸ್ಯೆ ಬಂತಂದರೆ ಅಲ್ಲಿ ಉದ್ಭವವಾಗಿ ಆ ಸಮಸ್ಯೆನ ಬಗೆಹರಿಯುವಂಥ ಕೆಲಸ ಮಾಡ್ತೀವಿ ನಾವು ಜಯ ಕರ್ನಾಟಕ ಜನಪರ ವೇದಿಕೆಯವರು. ಅದೇ ರೀತಿ ಯಾವುದೇ ಅಲ್ಲಿ ಬಸ್ಗೆ ಕಲ್ಲು ಹೊಡೆದಾಗಲಿ, ಮುಖಕ್ಕೆ ಮಸಿ ಬೆಳೆದಾಗಲಿ ಅಂತ ಕಾರ್ಯಕ್ರಮ ಯಾವುದು ಹಮ್ಮಿಕೊಂಡಿಲ್ಲ. ಏನಾದರೂ ಕಾನೂನು ಚೌಕಟ್ಟಲ್ಲಿ ಮಾಡುವಂಥ ಕೆಲಸಗಳು ನಮ್ಮ ಜಯ ಕರ್ನಾಟಕ ಜನಪರ ವೇದಿಕೆ ಸಂಸ್ಥಾಪಕ ಅಧ್ಯಕ್ಷರಾದ ಗುಣನಾಥ್ ಶೆಟ್ಟಿ ಅನ್ನೋ ಆದೇಶದ ಮೇರೆಗೆ ನಾವು ಪ್ರತಿ ಜಿಲ್ಲೆಯಲ್ಲಿ ಖಂಡಿತ ಅವರ ಅಂಡರ್ದಲ್ಲೇ ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ. ನನ್ನ ಹೆಸರು ಕೆ ಸೋಮಶೇಖರ್ ಅಂತ, ಜಯ ಕರ್ನಾಟಕ ಜನಪರ ವೇದಿಕೆ ನಗರಾಧ್ಯಕ್ಷನಾಗಿ ಇದ್ದೇನೆ. ಈಗ ನಮ್ಮ ಜಯ ಕರ್ನಾಟಕ ಜನಪರ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಶ್ರೀನಿವಾಸ್ ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡುತ್ತಿದ್ದೇವೆ. ಕರ್ನಾಟಕ ರಾಜ್ಯದ 32 ಜಿಲ್ಲೆಗಳಲ್ಲಿ ಬಹಳ ಅದ್ದೂರಿಯಿಂದ ಆಚರಣೆಯನ್ನು ಮಾಡ್ತೇವೆ. ಇದು ಸೂರ್ಯ ನ್ಯೂಸ್ ಕನ್ನಡ.